ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೆನ್ ಡ್ರೈವ್ ಕೇಸ್ಗೆ ಡಿಕೆ ಶಿವಕುಮಾರ್ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಈ ದೇವರಾಜೇಗೌಡ ಮೊದಲು ಯಾರ ಹತ್ರ ಹೋಗಿದ್ದ ಗೊತ್ತಾ ಅಂತ ಡಿಕೆ ಶಿವಕುಮಾರ್ ಇನ್ನೊಂದು ಹೊಸ ಬಾಂಬ್ ಹಾಕಿದ್ದಾರೆ. ಈತ ಮೊದಲು ಭೇಟಿಯಾಗಿದ್ದು ಕುಮಾರಸ್ವಾಮಿ ಅವರನ್ನ ಅನ್ನೋವಂಥದ್ದನ್ನ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಹಾನಾಯಕ ಯಾರು ಅನ್ನೋಂಥ ಪ್ರಶ್ನೆಯನ್ನು ಡಿಕೆ ಶಿವಕುಮಾರ್ ಕೇಳಿದ್ದಾರೆ. ಸುರಪುರ ತಾಲೂಕು ದೇವತ್ಗಲ್ನಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಡಿಕೆಶಿ ಮತ್ತು HDK ನಡುವಿನ ಈ ವಾಗ್ದಾಳಿ, ಈ ಟಾಕ್ ಫೈಟ್ ಮುಂದುವರೆದಿದೆ. ಫಸ್ಟ್ ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ನನ್ಗೆ ಗೊತ್ತಿಲ್ಲ. ನಮ್ ಸ್ಪೋಕ್ಸ್ಮನ್ ಹೇಳೋರೆ ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು, ತಿರ್ಗಾ BJP ಅವ್ರಿಗೆ ಕೊಟ್ಟಿದ್ರು ಅಂತ. ನಾವ್ ಮಾಡ್ಬೇಕು ಅಂದಿದ್ರೆ ನಮ್ಗೆ ಗೊತ್ತಿತ್ತು ಹೆಂಗ್ ಮಾಡ್ಬೇಕು ಅಂತ. ನಾವಂತ ಕೆಲ್ಸಕ್ಕೆ ಅವಶ್ಯಕತೆ ಇಲ್ಲ. ಫಸ್ಟ್ ಕುಮಾರಸ್ವಾಮಿಗೆ ನಾರಿ ಶಕ್ತಿ ಬಗ್ಗೆ ತಂದೆ ತಾಯಿಗೆ ಬಹಳ ಗೌರವ ಇದೆ. ತಂದೆ ತಾಯಿ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇರಲ್ಲ. ಫಸ್ಟ್ ಯಾರು BJP ಅವರು ಹೇಳ್ತಾ ಇದಾರೆ, ಮೊದ್ಲು ಹೋಗಿ ಆ ತಾಯಂದಿರಿಗೆಲ್ಲ ಹೋಗಿ ಗೌರವ ಕೊಟ್ಬಿಟ್ಟು ಸಾಂತ್ವನ ಹೇಳಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಫಸ್ಟ್ BJP ಅವರು ಜನತಾದಳ. ಪೆನ್ ಡ್ರೈವ್ ರಹಸ್ಯವನ್ನ DK ಸುರೇಶ್ ಬಿಚ್ಚಿಟ್ರ. ಪೆನ್ ಡ್ರೈವ್ ರಿಲೀಸ್ ಆಗೋದಕ್ಕೆ ಕುಮಾರಸ್ವಾಮಿ ಅವರ ಕೈವಾಡ ಇದೆ ಅಂತ DK ಸುರೇಶ್ ಗಂಭೀರವಾದ ಆರೋಪ, ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ. ಪೆನ್ ಡ್ರೈವ್ ಹಿಂದೆ ಹಾಸನದ ಮೈತ್ರಿ ನಾಯಕರಿದ್ದಾರೆ ಅಂತ DK ಸುರೇಶ್ ಹೇಳಿರೋದು. ಇದರ ಜೊತೆಗೆ ಕುಮಾರಸ್ವಾಮಿ ಅವ್ರಿಗೂ ಈ ಬಗ್ಗೆ ಮಾಹಿತಿ ಇತ್ತು. ಈ ರೀತಿ ಪೆನ್ ಡ್ರೈವ್ ಬಿಡುಗಡೆಯ ಹಿಂದೆ ಅವರ ಕೈವಾಡವೂ ಇದೆ, ಕೈವಾಡ ಇದೆ ಅಂತ DK ಸುರೇಶ್ ಹೇಳಿರೋದು. ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು. ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ, ಅವ್ರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ, ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ. ಅವರು ಮತ್ತೆ ಇನ್ಯಾರ್ದು? ಕುಮಾರಸ್ವಾಮಿಗೂ ಗೊತ್ತಿತ್ತಲ್ಲ ಇದು. ಕುಮಾರಸ್ವಾಮಿನೇ ಹೇಳಿದಾರಲ್ಲ, ಬಹಿರಂಗವಾಗಿ ಅವನ್ನ ತಿದ್ಕೊಳಕ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ರೇವಣ್ಣ ಅವ್ರು ಹೇಳಿದ್ದಾರೆ 4 ವರ್ಷದ ಹಳೆ ವಿಡಿಯೋ ಅಂತ ಹೇಳಿದ್ದಾರೆ. ಇನ್ನೊಬ್ರು ಹೇಳಿದ್ದಾರೆ, ಇನ್ನೇನೋ ಹೇಳಿದ್ದಾರೆ. ಹಿಂಗೆ